श्रीराम जय जय राम। ಶ್ರೀರಾಮನಾಮಕ್ಕೆ ನನ್ನ ನಾಲಿಗೆಯನ್ನು ಮಾರಿಕೊಂಡಿದ್ದೇನೆ. ವೇದ ಮಂತ್ರಗಳಲ್ಲಿ ಬರುವ ತರ್ಕಗಳಿಗೆ ನಾಲಿಗೆಯನ್ನು ಕೊಡಲಾರೆ ಎಂದು ಬಾಳೆ ಎಲೆಯ ಮೇಲೆ ಬರೆದು ಬಂದಿದ್ದ ಘನ ವಿದ್ವಾಂಸರಿಗೆ ಮೌನದಿಂದ ನಮಸ್ಕರಿಸಿದ್ದ ಘನ ವೇದ ಪಂಡಿತ ಅನಂತ ಶಾಸ್ತ್ರಿಗಳೇ, ಶ್ರೀ ಮಾರುತಿ ಅವತಾರಿಯಾದ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಪರಮ ಶಿಷ್ಯ ಶ್ರೀ ಬ್ರಹ್ಮಾನಂದ ಮಹಾರಾಜರು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೆ.ಬಿದರೆ ಅನಂತು. ಕನ್ನಡ ನಾಡಿನ ಚಾಲುಕ್ಯ ರಾಜಧಾನಿಯಾದ ಬಾದಾಮಿ ಹತ್ತಿರ ಇರುವ ತಾಯಿ ಬನಶಂಕರಿ ಸನ್ನಿಧಾನದಿಂದ 3-4 ಮೈಲಿ ದೂರ ಇರುವಂತಹ ಪುಟ್ಟ ಗ್ರಾಮ ಜಾಲಿಹಾಳ. ಈ ಸುಗ್ರಾಮದಲ್ಲಿ ವಾಸವಾಗಿದ್ದ ಶ್ರೀ ಬಾಳಂಭಟ್ಟರು ಮತ್ತು ಜೀವೂಬಾಯಿಯವರಿಗೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ವ್ರತ ಪ್ರಭಾವದಿಂದ 1859 ಫೆಬ್ರವರಿ 27ನೇ ತಾರೀಕು ಮಾಘ ಮಾಸದ ದಶಮಿಯ ದಿನ ಜನಿಸಿದ ಮಹಾನ್ ಸಾಧು ಸತ್ಪುರುಷರೇ, ಮುಂದೆ ಬ್ರಹ್ಮಾನಂದರೆಂದು ಪ್ರಸಿದ್ಧರಾದ ಅನಂತ ಶಾಸ್ತ್ರಿಗಳು. ಬಾಲ್ಯದಲ್ಲೇ ಅತ್ಯಂತ ಕರುಣಾಶಾಲಿಯಾಗಿದ್ದ ಅನಂತನಾಮಧೇಯರು ಬಡಬಗ್ಗರನ್ನು, ಕಷ್ಟದಲ್ಲಿರುವವರನ್ನು ಕಂಡರೆ ಮರುಗುತ್ತಿದ್ದರು. ಮನೆಯಲ್ಲಿದ್ದ ದವಸ ಧಾನ್ಯಗಳನ್ನು ಹಾಗೆಯೇ ಕಷ್ಟದಲ್ಲಿದ್ದವರಿಗೆ ದಾನ ಮಾಡಿ ಬಿಡುತ್ತಿದ್ದರು. ಹೀಗೆ ಸಸಿಯಾಗಿ ಟಸಿಲೊಡೆದು ಚಿಗುರು ಚಿತ್ತೈಸಿ ಮೈದುಂಬುವಂತೆ ಅನಂತನಾಮಧೇಯರು ಯೌವನಕ್ಕೆ ಕಾಲಿಟ್ಟರು. ಸಂಸ್ಕೃತದಲ್ಲಿ ವೇದಾಧ್ಯಯನದಲ್ಲಿ ಉನ್ನತ ಪದವಿಯನ್ನು ಪಡೆಯುವ ಮೂಲಕ ಅನಂತನಾಮಧೇಯರು ಅನಂತ ಶಾಸ್ತ್ರಿಯಾಗಿ ಬದಲಾದರು. ಮಗನ ಏಳಿಗೆಯನ್ನು ಕಂಡು ಮನೆಯವರು ಯೋಗ್ಯ ಕನ್ಯೆಯನ್ನು ನೋಡಿ ಮದುವೆ ಮಾಡಲು ನಿರ್ಧಾರ ಮಾಡಿದರು. ಆದರೆ ಅವತಾರಿ ಪುರುಷನಾದ ಅನಂತ ಶಾಸ್ತ್ರಿಗಳಿಗೆ ಯಾಕೋ ಮದುವೆಯಲ್ಲಿ ಆಸಕ್ತಿ ಇರಲಿಲ್ಲ. ಆಧ್ಯಾತ್ಮದ ತುಡಿತ ಹೆಚ್ಚಾಗುತ್ತಿತ್ತು. ಬನಶಂಕರಿಯ ದೇವಿಯ ಮುಂದೆ ಗಂಟೆಗಟ್ಟಲೆ ಧ್ಯಾನಾಸಕ್ತರಾಗುತ್ತಿದ್ದರು. ಒಂದು ಕಡೆ ಮದುವೆಯ ಒತ್ತಡ, ಇನ್ನೊಂದು ಕಡೆ ಆಧ್ಯಾತ್ಮ ಸೆಳೆತ. ಹೀಗೆ ಲೌಕಿಕ ಅಲೌಕಿಕ ವಿಚಾರಗಳು ಮನಸ್ಸಿಗೆ ನಾಟಿ ಚಿಂತಿಸುತ್ತಿರಲು ಒಂದು ದಿನ ಬೆಳಗಿನ ಜಾವ ತೇಜೋಪುಂಜರಾದ ಪುಣ್ಯಪುರುಷರೊಬ್ಬರು ಕನಸಿನಲ್ಲಿ ಬಂದು, ನೀನು ವೆಂಕಟಾಪುರಕ್ಕೆ ಹೋಗು, ವೆಂಕಟೇಶನ ಸೇವೆಯನ್ನು ಮಾಡು, ನಿನ್ನ ಮನೋರಥ ಈಡೇರುವುದು ಎಂದು ಹೇಳಿ ಮಾಯವಾದರು. ಕುತೂಹಲದಿಂದ ವೆಂಕಟಾಪುರಕ್ಕೆ ಬಂದ ಅನಂತ ಶಾಸ್ತ್ರಿಗಳು ಶ್ರದ್ಧಾಭಕ್ತಿಯಿಂದ ವೆಂಕಟೇಶನಿಗೆ ಸೇವೆಯನ್ನು ಮಾಡಿದರು. ಅನಂತ ಶಾಸ್ತ್ರಿಗಳ ಕನಸಿನಲ್ಲಿ ವೆಂಕಟೇಶನು ಬಂದು, ಸದ್ಗುರುವಿಗೆ ಶರಣಾಗು, ನಿನ್ನ ಇಚ್ಛೆ ಈಡೇರುವುದು ಎಂದು ಹೇಳಿದನು. ಸ್ವಾಮಿ ವೆಂಕಟೇಶನ ಆಜ್ಞೆಯಂತೆ ಗುರುವಿನ ಅನ್ವೇಷಣೆ ಅತ್ಯಂತ ಮಹತ್ವದ ವಿಷಯವಾಯಿತು. ಊರೂರು ಸುತ್ತಿದರು, ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದರು. ಎಲ್ಲಿಯೂ ಸಮಾಧಾನ ಕೊಡುವಂತಹ ಗುರುವಿನ ಸಹವಾಸ ಸಿಗಲಿಲ್ಲ. ಹೀಗೆ ಅನ್ವೇಷಣೆ ಮಾಡುತ್ತಾ ಒಂದು ದಿನ ಇಂದೂರಿಗೆ ಬಂದರು. ಅಲ್ಲಿ ಒಂದು ಮಾರುತಿ ಮಂದಿರದಲ್ಲಿ ತಂಗಿದರು. ಇಂತಹ ತೇಜೋಪುಂಜ ಆಕರ್ಷಕ ಜ್ಞಾನಿಗಳನ್ನು ಮುಖಚರ್ಯದಿಂದ ಗುರುತಿಸಿದ ಭಯ್ಯಾ ಸಾಹೇಬ ಮೋಡಕ ಎಂಬ ಶ್ರೀಮಂತ ವ್ಯಕ್ತಿ ಬಲವಂತವಾಗಿ ಅನಂತ ಶಾಸ್ತ್ರಿಗಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಉಳಿದುಕೊಳ್ಳಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಭಯ್ಯಾ ಸಾಹೇಬ್ ಮೋಡಕರವರು, ನಿಮಗೆ ಆಯಾಸವಾಗಿದೆ, ವಿಶ್ರಾಂತಿ ತೆಗೆದುಕೊಳ್ಳಿ. ಈಗ ಇಂದೂರಿಗೆ ಗೋಂದಾವಲೇಕರ್ ಭುವಾ ಎಂಬ ಸತ್ಪುರುಷರು ವೇದಾಂತ ನಿರೂಪಣಾ ಮಾಡಲಿಕ್ಕೆ ಬಂದಿದ್ದಾರೆ. ನಾನು ಹೋಗಿ ಕೇಳಲು ಹೋಗುತ್ತಿದ್ದೇನೆ, ನೀವು ವಿಶ್ರಾಂತಿ ಮಾಡಿ ಎಂದು ಹೇಳಿ ಹೊರಟು ಹೋದರು. ಇತ್ತ ವಿಶ್ರಾಂತಿಯಲ್ಲಿದ್ದ ಅನಂತ ಶಾಸ್ತ್ರಿಗಳ ಮನಸ್ಸಿಗೆ ವಿಷಯವೊಂದು ಹೊಳೆಯಿತು. ನಾನೇಕೆ ಇಲ್ಲಿ ವಿಶ್ರಾಂತಿ ಪಡೆಯಬೇಕು? ಯಾರೋ ಗೋಂದಾವಲೇಕರ್ ಭುವಾ ಅಂತೆ, ಅವರ ದರ್ಶನ ಮಾಡಬೇಕಿತ್ತು. ಹೋಗಲಿ, ನಾಳೆಯಾದರೂ ಅವರ ದರ್ಶನ ಪಡೆಯೋಣ ಅಂತ ಮನಸ್ಸಿನಲ್ಲಿ ನಿಶ್ಚಯಿಸಿ ನಿದ್ರೆಗೆ ಜಾರಿದರು. ಮಾರನೆಯ ದಿನ ಮುಂಜಾವಿಗೆ ಎದ್ದ ಅನಂತ ಶಾಸ್ತ್ರಿಗಳು ಸ್ನಾನ ಸಂಧ್ಯಾವಂದನಾದಿಗಳನ್ನು ಮುಗಿಸಿ, ನಿರೂಪಣೆ ಹೇಳಲಿಕ್ಕೆ ಬಂದಿರುವ ಸತ್ಪುರುಷರು ಯಾರು, ಎಲ್ಲಿಯವರು, ನಾವು ಅವರ ದರ್ಶನ ಪಡೆಯಬಹುದೇ ಎಂದು ಭಯ್ಯಾ ಸಾಹೇಬ್ ಮೋಡಕರಿಗೆ ಕೇಳಿದರು. ಆನಂದದಿಂದ ಒಪ್ಪಿದ ಭಯ್ಯಾ ಸಾಹೇಬ್ ಮೋಡಕರವರು
ನಿರೂಪಣೆ ಕೊಡುತ್ತಿರುವವರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರೆಂದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆ ಗೋಂದಾವಲಿಯವರು ಅತಿಮಾನುಷ ಶಕ್ತಿಯನ್ನು ಹೊಂದಿರುವವರು ಎಂದು ಹಾಡಿ ಹೊಗಳಿದರು. ಇದನ್ನು ಕೇಳಿದ ಅನಂತ ಶಾಸ್ತ್ರಿಗಳಿಗೆ ಆಸಕ್ತಿ ಇನ್ನಷ್ಟು ಹೆಚ್ಚಾಯಿತು. ದೂರದಿಂದಲೇ ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ದರ್ಶನವನ್ನು ಮಾಡಿದರು. ಆಗ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಕೌಪೀನವನ್ನು ಧರಿಸಿ ಹೆಣ್ಣು ಮಕ್ಕಳ ನಡುವೆ ಕೂತು ತಮಾಷೆಯ ಮಾತನಾಡುತ್ತಿದ್ದರು. ಶ್ರೀ ಅನಂತ ಶಾಸ್ತ್ರಿಯವರಿಗೆ ಇದು ಬಹಳ ಕೆಡುಕೆನಿಸಿತು. ಇದೆಂತಹ ಡೋಂಗಿ ಸ್ವಾಮಿ, ಹೆಣ್ಣು ಮಕ್ಕಳ ನಡುವೆ ಕೇವಲ ಕೌಪೀನದಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದಾರೆ. ಅನಂತ ಶಾಸ್ತ್ರಿಗಳ ಮನಸ್ಸಿಗೆ ಬಹಳ ಕೆಟ್ಟದೆನಿಸಿ ಶ್ರೀ ಮಹಾರಾಜರಿಗೆ ನಮಸ್ಕಾರವನ್ನೂ ಮಾಡದೆ ತಿರಸ್ಕಾರದಿಂದ ಅಲ್ಲಿಂದ ಎದ್ದು ಹೋದರು. ಮನೆಗೆ ಬಂದ ಭಯ್ಯಾ ಸಾಹೇಬ್ ಮೋಡಕರವರು, ನೀವು ಏಕೆ ಪ್ರವಚನವನ್ನು ಕೇಳಿಸಿಕೊಳ್ಳಲಿಲ್ಲ, ನಮಸ್ಕಾರವನ್ನೂ ಮಾಡದೆ ಬಂದಿರಿ, ಏನಾಯಿತು ಎಂದು ವಿಚಾರಿಸಿದರು. ಕೋಪಗೊಂಡಿದ್ದ ಅನಂತ ಶಾಸ್ತ್ರಿಗಳು, ಇದು ಹೆಂಗಸರ ಮುಂದೆ ಕುಳಿತು ಹರಟೆ ಹೊಡೆಯುವವರು, ಇಂಥ ಎಷ್ಟೋ ಮೋಸದ ಜನರುಗಳನ್ನು ನಾನು ನೋಡಿದ್ದೇನೆ. ಇವರು ಜನರನ್ನು ಆಕರ್ಷಿಸಲಿಕ್ಕಾಗಿ ವೇಷಭೂಷಣ ಹಾಕಿಕೊಳ್ಳುತ್ತಾರೆ, ಮಾತಲ್ಲೇ ಮೋಡಿ ಮಾಡುತ್ತಾರೆ, ಜನರನ್ನು ದಾರಿ ತಪ್ಪಿಸುತ್ತಾರೆ. ಇಂಥ ಮೋಸದ ಜನರ ಆಶೀರ್ವಾದ ನನಗೆ ಬೇಕಿಲ್ಲ ಎಂದು ಕೋಪದಿಂದಲೇ ಅಲ್ಲಿಂದ ಎದ್ದು ಹೋದರು. ಮಾರನೆಯ ದಿನ ಅಲ್ಲಿಂದ ಪ್ರಯಾಣ ಬೆಳೆಸಿ ಹಲವು ಕ್ಷೇತ್ರಗಳನ್ನು ಸಂಚರಿಸುತ್ತಾ ನರಸಿಂಹವಾಡಿಗೆ ಬಂದರು. ದತ್ತ ಗುರುವಿನ ಅನನ್ಯ ಸೇವೆಯನ್ನು ಮಾಡಿ ನಿಜವಾದ ಗುರುವಿನ ದರ್ಶನ ಮಾಡಿಸುವಂತೆ ಬೇಡಿಕೊಂಡರು. ಅಂದು ರಾತ್ರಿ ಕನಸಿನಲ್ಲಿ ಬಂದ ಗುರುದೇವ ದತ್ತನು, ನಿನಗೀಗಾಗಲೇ ಸದ್ಗುರುವಿನ ದರ್ಶನ ಮಾಡಿಸಿದ್ದೇನೆ. ಮಾಯಾಪಾಶದಲ್ಲಿರುವ ನೀನು ಆತನನ್ನು ಗುರುತಿಸಲಾಗಲಿಲ್ಲ. ಆತ ಈಗಲೇ ಇಂದೂರಿಗೆ ಹೋಗು, ನಿನ್ನ ಕಲ್ಯಾಣವಾಗುವುದು ಎಂದು ಹೇಳಿ ಮಾಯವಾದನು. ಗುರುದತ್ತನು ಕನಸಿನಲ್ಲಿ ಹೇಳಿದ್ದು ನಿಜವೇ? ಏನಾದರಾಗಲಿ, ಮತ್ತೊಮ್ಮೆ ಇಂದೂರಿಗೆ ಹೋಗಿ ಪರೀಕ್ಷೆ ಮಾಡೋಣ ಅಂತ ನಿರ್ಧರಿಸಿ ಮಾರನೆಯ ದಿನ ಇಂದೂರಿಗೆ ಬಂದು ಪರೀಕ್ಷಾ ದೃಷ್ಟಿಯಿಂದ ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ದರ್ಶನಕ್ಕೆ ಬಂದರು. ಅನುಮಾನದಿಂದಲೇ ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಮೇಲೆ ಕಣ್ಣಾಡಿಸಿದರು. ಅನಂತ ಶಾಸ್ತ್ರಿಯವರ ಮೈಯೆಲ್ಲ ರೋಮಾಂಚನವಾಯಿತು. ಏಕೆಂದರೆ ಪ್ರವಚನ ಜೋರಾಗಿ ನಡೆಯುತ್ತಿತ್ತು. ಶ್ರೀ ಮಹಾರಾಜರು ಕುಳಿತಿದ್ದ ಪೀಠದಲ್ಲಿ ಶ್ರೀ ಮಾರುತಿ ಪ್ರವಚನ ಮಾಡುತ್ತಿರುವಂತೆ ಕಾಣಿಸಿತು. ಒಂದು ಕ್ಷಣ ಆಶ್ಚರ್ಯಚಕಿತರಾದರು. ಮತ್ತೊಮ್ಮೆ ಹೊರಬಂದು ಯೋಚನೆ ಮಾಡಿದರು, ಇದೇನು ಭ್ರಮೆಯೇ, ನಿಜವೇ? ಶ್ರೀ ಬ್ರಹ್ಮಚೈತನ್ಯರು ಮಾರುತಿಯಾಗಿ ಹೇಗೆ ಕಾಣಿಸಿಕೊಳ್ಳಲು ಸಾಧ್ಯ? ಮತ್ತೊಮ್ಮೆ ಪರೀಕ್ಷೆ ಮಾಡೋಣ ಎಂದು ಒಳಗಡೆ ಬಂದರು. ಈಗಂತೂ ಅನಂತ ಶಾಸ್ತ್ರಿಯವರಿಗೆ ಸತ್ಯದ ಸಾಕ್ಷಾತ್ಕಾರವಾಯಿತು. ಎಷ್ಟು ಬಾರಿ ಕಣ್ಣು ಉಜ್ಜಿಕೊಂಡು ನೋಡಿದರೂ ಶ್ರೀ ಮಾರುತಿಯೇ ಕಾಣಿಸುತ್ತಿದ್ದ. ತಮ್ಮ ತಪ್ಪಿನ ಅರಿವಾಯಿತು. ತಾವು ಬಯಸುತ್ತಿದ್ದ ಸದ್ಗುರುವಿನ ದರ್ಶನವಾಯಿತು ಎಂದು ಆನಂದದಿಂದ ಆನಂದ ಬಾಷ್ಪ ಸುರಿಸುತ್ತಾ ಶ್ರೀ ಮಹಾರಾಜರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದರು. ಆನಂದ ಬಾಷ್ಪದಿಂದ ಪಾದಗಳನ್ನು ತ್ವಯಿಸಿದರು. ಶ್ರೀ ಮಹಾರಾಜರ ಸ್ಪರ್ಶ ಮಾತ್ರದಿಂದ ಅನಂತ ಶಾಸ್ತ್ರಿಯವರಿಗೆ ಅಜ್ಞಾನವೆಂಬ ಕತ್ತಲು ಮಾಯವಾಯಿತು. ಅಂತರಂಗದ ವಿಕಾರಗಳೆಲ್ಲವೂ ನಾಶವಾಯಿತು. ತಮ್ಮ ಜೀವನದ ಪರಮ ಉದ್ದೇಶ ಫಲಿಸಿತು. ಪಾದದ ಮೇಲೆ ಬಿದ್ದು ಹೊರಳಾಡಿದರು. ಚಿಕ್ಕ ಮಗುವಿನಂತೆ ಅತ್ತರು. ಶ್ರೀ ಮಹಾರಾಜರು ಪ್ರೀತಿಯಿಂದ ಎಬ್ಬಿಸಿ ಆಲಂಗಿಸಿದರು. ಮುಂದೆ ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರು ಅನಂತ ಶಾಸ್ತ್ರಿಗಳನ್ನು ಹಲವು ರೀತಿ ಪರೀಕ್ಷೆ ಮಾಡಿದರು. ಬತಾಶ ಕುದುರೆಯ ಮೇಲೆ ಕೂತು ಶ್ರೀ ಮಹಾರಾಜರು ಒಂದೂರಿನಿಂದ ಇನ್ನೊಂದೂರಿಗೆ ಹೋದರೆ ಅನಂತ ಶಾಸ್ತ್ರಿಗಳು ಕುದುರೆಯ ಹಿಂದೆ ಓಡುತ್ತಾ ಬರಬೇಕಾಗಿತ್ತು. ಇಂತಹ ಹಲವು ಕಠಿಣ ಸವಾಲುಗಳನ್ನು ಅನಂತ ಶಾಸ್ತ್ರಿಗಳು ಎದುರಿಸಿದರು. ಎಲ್ಲಿಯೂ ಸೋಲಲಿಲ್ಲ. ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಮೇಲಿದ್ದ ಭಕ್ತಿ ಅನನ್ಯತೆ ಕಿಂಚಿತ್ತೂ ಕಡಿಮೆ ಆಗಲಿಲ್ಲ. ಒಮ್ಮೆ ಒಂದು ಶಿವಾಲಯದಲ್ಲಿ ಅಸಂಖ್ಯಾತ ವಿಷ ಸರ್ಪಗಳಿರುವ ಜಾಗವನ್ನು ತೋರಿಸಿದ ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರು ಅಲ್ಲಿ ಕುಳಿತು ಶ್ರೀರಾಮನ ಜಪ ಮಾಡಲು ಹೇಳಿದರು. ಕಿಂಚಿತ್ತೂ ಹೆದರದ ಅನಂತ ಶಾಸ್ತ್ರಿಗಳು ವಿಷಸರ್ಪಗಳ ಮಧ್ಯದಲ್ಲಿ ಕುಳಿತು ಕಣ್ಮುಚ್ಚಿ ಧ್ಯಾನಾಸಕ್ತರಾದರು. ಸರ್ಪಗಳು ಮೈಮೇಲೆ ಹತ್ತಿತು.
ಕುತ್ತಿಗೆಯನ್ನು ಸುತ್ತಿಕೊಂಡಿತು, ಮೈಯೆಲ್ಲ ಆವರಿಸಿತು. ಅನಂತ ಶಾಸ್ತ್ರಿಗಳು ಎಲ್ಲಿಯೂ ಕಿಂಚಿತ್ತೂ ವಿಚಲಿತರಾಗಲಿಲ್ಲ. ದೇಹದ ಅರಿವೇ ಇಲ್ಲದೆ ನಾಮಸ್ಮರಣೆಯಲ್ಲಿ ತಲ್ಲೀನರಾದರು. ಸಮಾಧಿ ಸ್ಥಿತಿಯನ್ನು ತಲುಪಿದರು. ಹಲವು ತಾಸುಗಳ ನಂತರ ಸಮಾಧಿಯನ್ನಿಳಿಸಿದ ಅನಂತ ಶಾಸ್ತ್ರಿಗಳು ಕಣ್ಬಿಟ್ಟರು. ಎದುರಿಗೆ ಸಾಕ್ಷಾತ್ ಶಿವನಂತೆ ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರು ಕಂಗೊಳಿಸುತ್ತಿದ್ದರು. ಸರ್ಪಗಳು ಮಾಯವಾಗಿದ್ದವು. ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರಿಗೆ ತನ್ನ ಶಿಷ್ಯನ ಭಕ್ತಿಯ ಪರಾಕಾಷ್ಠತೆಯನ್ನು ನೋಡಿ ಪರಮಾನಂದವಾಯಿತು. ಶ್ರೀ ಅನಂತ ಶಾಸ್ತ್ರಿಗಳ ತಲೆಯ ಮೇಲೆ ಕೈ ಇಟ್ಟರು. ತತ್ಕ್ಷಣ ವಿದ್ಯುತ್ ಸಂಚಾರವಾದಂತಾಯಿತು. ಇಡೀ ಬ್ರಹ್ಮಾಂಡವೇ ಛಿದ್ರವಾದಂತೆ ಭಾಸವಾಯಿತು. ಆ ಕ್ಷಣವೇ ಬ್ರಹ್ಮಾನಂದವನ್ನು ಅನುಭವಿಸಿದರು. ಈ ರೀತಿ ಬ್ರಹ್ಮಾನಂದವನ್ನು ಅನುಭವಿಸಿದ ಅನಂತ ಶಾಸ್ತ್ರಿಗಳಿಗೆ ಬ್ರಹ್ಮಾನಂದರೆಂದು ನಾಮಕರಣವನ್ನು ಮಾಡಿ ತಮ್ಮ ಪ್ರಿಯ ಶಿಷ್ಯನನ್ನಾಗಿ ಮಾಡಿಕೊಂಡರು. ತಂದೆ ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಜೊತೆಯಲ್ಲಿಯೇ ಇದ್ದುಕೊಂಡು ಹಲವು ರಾಮ ಮಂದಿರಗಳನ್ನು ಕಟ್ಟಿಸಿ ವಿಶ್ವಾದ್ಯಂತ ಶ್ರೀರಾಮನಾಮವನ್ನು ಪ್ರಸಾರ ಮಾಡುತ್ತಾ ತೇರಾಕೋಟಿ ಜಪ ಅನುಷ್ಠಾನಗಳನ್ನು ಮಾಡುತ್ತಾ ಶ್ರೀರಾಮನಿಗೆ ಸಂಪೂರ್ಣವಾಗಿ ಶರಣಾಗಿ ನಾಮ ಪ್ರಸಾರವನ್ನು ಉಸಿರಾಗಿಸಿಕೊಂಡು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ದಿವ್ಯ ಪಾದಕಿಯ ಶ್ರೇಷ್ಠ ಪುಷ್ಪವಾಗಿ ಕಂಗೊಳಿಸಿ ಲಕ್ಷಾಂತರ ಜನರನ್ನು ಉದ್ಧರಿಸಿ ಮುಂದೆ ಕಾಲಯುಕ್ತಾಕ್ಷಿ ನಾಮ ಸಂವತ್ಸರದಲ್ಲಿ ರಾಮನಲ್ಲಿ ಐಕ್ಯರಾದರು. ಇಂಥ ಮಹಾನ್ ಚೇತನ ಶಕ್ತಿಯಾಗಿದ್ದ ಶ್ರೀ ಬ್ರಹ್ಮಾನಂದ ಮಹಾರಾಜರು ಶ್ರೀರಾಮನಲ್ಲಿ ಜೀವಿಸಿದರು. ಶ್ರೀರಾಮನಾಮವನ್ನು ಉಸಿರಾಗಿಸಿಕೊಂಡರು. ಶ್ರೀರಾಮನಾಮವನ್ನು ಸರ್ವಸ್ವವಾಗಿಸಿಕೊಂಡಿದ್ದರು. ಕೊನೆಗೆ ಶ್ರೀರಾಮನಲ್ಲಿಯೇ ಐಕ್ಯರಾದರು. ಶ್ರೀ ಬ್ರಹ್ಮಾನಂದ ಮಹಾರಾಜರು ಬರೆದ ಈ ಮೋಕ್ಷ ಪ್ರಾಪ್ತಿಯ ಗುಟ್ಟು ಒಂದೇ ಸಾಕು ನಮ್ಮ ನಿಮ್ಮೆಲ್ಲರ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಲು. ಶ್ರೀ ಬ್ರಹ್ಮಾನಂದ ಮಹಾರಾಜರು ಈ ರೀತಿ ಹೇಳುತ್ತಾರೆ: ಪರಮಪ್ರಾಪ್ತಿ ಸದ್ಗತಿ ಆಗಬೇಕೆಂದು ಪೂರ್ಣ ಇಚ್ಛಾ ಕರೆ ಇರಾದ ಇದ್ದವರು ಸದಾ ಸರ್ವದಾ ಅಖಂಡ ರಾಮನಾಮ ಸ್ಮರಣೆ ಮಾಡಬೇಕು. ಅಹೇತುಕ ಅವ್ಯಭಿಚಾರಣಿ ಶ್ರೀರಾಮ ಭಕ್ತಿ ಮಾಡಿ ಕೃತಾರ್ಥರಾಗಬೇಕು. ಈ ಘೋರ ಕಲಿಯುಗದಲ್ಲಿ ಪಾರಾಗಬೇಕಾದರೆ ಭಗವದ್ ಭಕ್ತಿ ರಾಮನಾಮ ಸ್ಮರಣದ ಹೊರತು ಎರಡನೇ ಉಪಾಯ ಯಾವುದೂ ಇಲ್ಲ. ಆಯುಷ್ಯದ್ದು ಭರವಸೆ ಇಲ್ಲ. ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಪಾರಮಾರ್ಥಕ್ಕೆ ಮೊದಲು ಸಾಧನಾ ಸತ್ಸಂಗತಿ. ಸಾಧು ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿ ಹೋದರು. ಸಾಧು ಸಂಗತಿಯಿಂದ ಕ್ಷಮ, ಭೂತದಯ, ಶಾಂತಿ, ವೈರಾಗ್ಯ, ಸಮಾಧಾನ, ವಿವೇಕ ಇತ್ಯಾದಿ ಅನೇಕ ಸನ್ಮಾರ್ಗಗಳು ಪ್ರಯತ್ನ ಮಾಡದಲೇ ದೊರೆಯುತ್ತದೆ. ಕಾಮ ಕ್ರೋಧಾದಿ ಷಡ್ವೈರಿಗಳು, ಪಾರಮಾರ್ಥಕ್ಕೆ ವಿಘ್ನ ಮಾಡತಕ್ಕಂತಹ ದಂಭ ಅಹಂಕಾರಾದಿಗಳು ತಮ್ಮಷ್ಟಕ್ಕೆ ತಾವೇ ಲಯ ಹೊಂದುತ್ತದೆ. ಸಾಧು ಸಂಗತಿ ಮಹಿಮಾ ಅಗಾಧವದೆ. ಸಾಧುಗಳಲ್ಲಿ ಸದೋತಿದ ಭಗವದ್-ಉಚ್ಚರ್ಯ, ಭಗವದ್ ಗುಣಾನುವರ್ಣನ, ರಾಮನಾಮ ಸ್ಮರಣ, ಸದೋಪದೇಶ ಅಹೋರಾತ್ರಿ ನಡೆದಿರುತ್ತದೆ. ಅಲ್ಲಿ ವಾಸ ಮಾಡಿದವರಿಗೆ ಇದನ್ನೆಲ್ಲ ಕೇಳಿ ಕೇಳಿ ಪರಮಾತ್ಮನಲ್ಲಿ ತದಾಕಾರ ವೃತ್ತಿಯಾಗುತ್ತದೆ. ಪರಮಾತ್ಮನಲ್ಲಿ ವೃತ್ತಿಲಯವಾದರೆ ಜೀವನ್ಮುಕ್ತನಾಗುತ್ತಾನೆ. ವಿಷಯಾಕಾರ ವೃತ್ತಿಯಿಂದ ಬಂಧ, ಪರಮಾತ್ಮಾಕಾರ ವೃತ್ತಿಯಿಂದ ಮೋಕ್ಷ. ವೃತ್ತಿಗೆ ವಿಷಯದ ಸಂಬಂಧವಾಗದೇ ಇರಲಿಕ್ಕೆ ಸದೋತಿದ ಭಗವದ್ ಅನುಸಂಧಾನವೇ ಕಾರಣ. ಕೂತಾಗ, ನಿಂತಾಗ, ಮಲಗಿದಾಗ, ಹೋಗುವಾಗ, ಬರುವಾಗ ಸದಾ ಸರ್ವದಾ ರಾಮ ಧ್ಯಾನ ಮಾಡುತ್ತಿರಬೇಕು. ರಾಮನಾಮ ಬಿಟ್ಟು ವಿಷಯದ ಕಡೆಗೆ ಹೋಗಲಿಕ್ಕೆ ವೃತ್ತಿಗೆ ಸವಡ ಕೊಡಬಾರದು. ಹೇ ರಾಮ, ಹೇ ದಯಾನಿಧೆ, ನಿನ್ನ ದರ್ಶನ ಆಗದ ಹೊರತು ಚೈನ ಇಲ್ಲ. ರಾಮ, ನಾನು ಅಗಾಧ ಪಾಪಿ ಇದ್ದೇನೆ. ನನ್ನಂಥ ಕೆಟ್ಟವರು ಜಗತ್ತಿನೆಲ್ಲದಾರೂ ಇಲ್ಲ. ಹೇ ದಯಾ ಸಮುದ್ರ, ಶ್ರೀರಾಮ, ತೀವ್ರವಾಗಿ ಭವ ಸಮುದ್ರವನ್ನು ದಾಟಿಸು. ಸಂತತಿ, ಸಂಪತ್ತಿ ಮೊದಲಾದ ಐಹಿಕ ಪಾರತ್ರಿಕ ಸುಖವು ಏನೂ ಬೇಡ. ನಿನ್ನ ಪಾದದಲ್ಲಿ ದೃಢ ಭಕ್ತಿಯನ್ನು ಕೊಡು. ನನ್ನ ನಾಲಿಗೆಯಲ್ಲಿ ಸದಾ ರಾಮ ನಿನ್ನ ನಾಮ ಬೆರಲಿ. ಕಿವಿಗಳು ರಾಮ ನಿನ್ನ ಕಥಾ ಕೇಳಲಿ. ಮಸ್ತಕವು ರಾಮ ನಿನ್ನ ಪಾದಕ್ಕೆ ಸಾಷ್ಟಾಂಗ ಹಾಕಲಿ. ಕೈಗಳಿಂದ ರಾಮ ನಿನ್ನ ಪೂಜಾ ಸಮಾರ್ಜನಾದಿ ಸೇವಾ ಗಡಾಯಿಸಲಿ. ರಾಮ, ನಾನು ಅಜ್ಞಾನಿ ಇದ್ದೇನೆ, ಏನೂ ತಿಳುವಳಿಕೆ ಇಲ್ಲ. ನೀ ನನ್ನ ಹೃದಯದಲ್ಲಿ ನಿಂತು ನಿನ್ನ ಪಾದದಲ್ಲಿ ಪ್ರೇಮ ಹುಟ್ಟುವಂತೆ ಮಾಡು. ಶ್ರೀರಾಮ,
ನಿನ್ನ ಹೊರತು ನನಗೆ ಅದಾರೂ ಆಧಾರ ಇಲ್ಲ. ನೀನೇ ನನ್ನ ತಂದೆ ತಾಯಿ ಬಂಧು ಬಳಗ, ಹೇ ಕೃಪಾಸಾಗರ. ಶ್ರೀರಾಮ, ಅಜ್ಞಾನಧ್ವಂತ ನಿವಾರಣ ನೀನೇ ಗತಿ ಎಂದು ಅನನ್ಯ ಭಾವದಿಂದ ಶರಣು ಹೋಗಬೇಕು. ಸಹಸ ಪಾಪ ಮಾರ್ಗದ ಕಡೆ ಪ್ರವೃತ್ತಿ ಇರಬಾರದು. ಸುಳ್ಳು ಕೆಲಸಕ್ಕೆ ಹೋಗಬಾರದು. ಜನರು ನಿಂದ ಮಾಡಿದರೆ ವಿಷಾದ ಪಡಬಾರದು. ಸ್ತುತಿ ಮಾಡಿದರೆ ಹರ್ಷ ಪಡಬಾರದು. ಜನರ ನಿಂದಾಸ್ತುತಿ ಮಾಡಬಾರದು. ಸರ್ವತ್ರಲ್ಲಿ ಪರಮಾತ್ಮನಿದ್ದಾನೆ. ಹೆಂಡಿರು, ಮಕ್ಕಳು, ಮನಿ, ಹೊಲ, ಸಂಪತ್ತಿ ಮೊದಲಾದ ದೃಶ್ಯ ಪದಾರ್ಥ ಮಿಥ್ಯಾ ಎಂದು ತಿಳಿಯಬೇಕು. ದೇವರು ಒಬ್ಬನೇ ಶಾಶ್ವತ. ಅಹೋರಾತ್ರಿ ರಾಮ ಭಜನೆಯಲ್ಲಿ ಕಾಲಕ್ರಮಣ ಮಾಡಬೇಕು. ಜಯ ಜಯ ರಘುವೀರ ಸಮರ್ಥ. ಆರತಿ ಗುರುವರ ಬ್ರಹ್ಮ